ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ನಿಫ್ಟಿಯ ಟಾರ್ಗೆಟ್ ಮಾರ್ಚ್ 2025ಗೆ 25,977 ಒಂದು ವರದಿ. ಜುಲೈ ಟು ಸೆಪ್ಟೆಂಬರ್ 2024 ಕ್ವಾರ್ಟರ್ಲಿ ರಿಸಲ್ಟ್ಸು ಅಷ್ಟು ಚೆನ್ನಾಗಿರಲಿಲ್ಲ ಎಷ್ಟೋ ಕಂಪ್ನಿಗಳಿಗೆ. ಹಾಗೂ ರೆವಿನ್ಯೂ ಆ್ಯಂಡ್ ಪ್ರಾಫಿಟ್ಸ್ ಎಷ್ಟೋ ಕಂಪ್ನಿದು ಗ್ರೋತು ತುಂಬ ಕಮ್ಮಿ ಇತ್ತು. ಹಾಗೂ ಕೆಲವು ಕಂಪ್ನಿದು ಗ್ರೋತ್ ಆಗಲಿಲ್ಲ, ಅವರ ರೆವಿನ್ಯೂ ಮತ್ತು ಪ್ರಾಫಿಟ್ ಬಿತ್ತು ಕಂಪೇರ್ ಟು ಪ್ರೀವಿಯಸ್ ಕ್ವಾರ್ಟರ್ಸು. ಗ್ಲೋಬಲ್ ಮಾರ್ಕೆಟ್ ಅನ್ಸರ್ಟೆಂಟಿ ಇದೆ, ಹಾಗೂ ತುಂಬ ವಾಲಟಿಲಿಟಿನೂ ಇದೆ. ಹೈಯರ್ ವ್ಯಾಲ್ಯೂಯೇಷನ್ಸ್ ಇತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಅದಕ್ಕೋಸ್ಕರನೇ ಲಾಸ್ಟ್ 2 ಮಂತ್ಸು ನಿಫ್ಟಿ ವೀಕ್ ಆಗಿ ಟ್ರೇಡ್ ಆಗ್ತಾ ಇದೆ. ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸಿಂದ ಆ್ಯನಲಿಸ್ಟು ನಿಫ್ಟಿ ಟಾರ್ಗೆಟ್ ಫಿಗರ್ಸನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಒಂದು ರಿಪೋರ್ಟ್ ಪ್ರಕಾರ ಬೈ ಇನ್ಕ್ರೆಡ್ ರಿಸರ್ಚು, ಅದು ಮನಿ ಕಂಟ್ರೋಲಲ್ಲಿ ಪಬ್ಲಿಷ್ ಆಗಿತ್ತು. ಅವರು 3 ಸಿನಾರಿಯೋಸ್ ಕೊಟ್ಟಿದ್ದಾರೆ, ಬುಲ್ಲು, ಬೇಸು ಮತ್ತು ಬೇರ್ ಅಂತ. ಎಕಾನಮಿಕ್ ಸಿಚುವೇಶನ್ ಹಾಗೂ ಮಾರ್ಕೆಟ್ಸ್ ಅದರ ತಕ್ಕಾಗಿ ಮೂವ್ಮೆಂಟ್ ಆಗ್ಬೋದು ಅಂತ. ಈ ಒಂದು ಟೇಬಲನ್ನು ನೋಡಿ ತುಂಬ ಇಂಟ್ರೆಸ್ಟಿಂಗ್ ಇದೆ. ಎಕನಾಮಿಕ್ ವೇರಿಯಬಲ್ಸು ಬುಲ್ ಕೇಸ್ ಅಂದರೆ ತುಂಬ ಆಪ್ಟಿಮಿಸ್ಟಿಕ್ಕು. GDP ಮೋರ್ ದನ್ 7% ಇರುತ್ತೆ. ಸ್ಟೇಬಲ್ ಕೋalition ಗೌರ್ಮೆಂಟ್ ಇರುತ್ತೆ ಸೆಂಟ್ರಲ್ಲಿ. ಕ್ರೂಡ್ ಆಯಿಲು $90 ಪರ್ ಬ್ಯಾರಲ್ಗಿಂತ ಕಮ್ಮಿ ಇರುತ್ತೆ. ಇನ್ಫ್ಲೇಷನ್ನು 4%ಗಿಂತ ಕಮ್ಮಿ ಇರುತ್ತೆ. ಹಾಗೂ ಅಬವ್ ನಾರ್ಮಲ್ ಮಾನ್ಸೂನ್ ಇರುತ್ತೆ ನೆಕ್ಸ್ಟ್ ಇಯರ್. ಅದು ಬುಲ್ ಕೇಸು. ಬೇಸ್ ಕೇಸು GDP ಮೋರ್ ದನ್ 6.5%, ಸ್ಟೇಬಲ್ ಕೋalition ಗೌರ್ಮೆಂಟ್ ಇರುತ್ತೆ. ಕ್ರೂಡ್ ಆಯಿಲ್ ಬಿಲೋ $100 ಪರ್ ಬ್ಯಾರೆಲ್ಲು, ಇನ್ಫ್ಲೇಷನ್ ಬಿಲೋ 5% ಇರುತ್ತೆ, ನಾರ್ಮಲ್ ಮಾನ್ಸೂನ್ ಇರುತ್ತೆ ಅಂತ. ಬೇರ್ ಕೇಸಲ್ಲಿ GDP ಮೋರ್ ದನ್ 6% ಇರುತ್ತೆ, ಅನ್ಸ್ಟೇಬಲ್ ಕೋalition ಗೌರ್ಮೆಂಟ್ ಇರುತ್ತೆ, ಕ್ರೂಡ್ ಆಯಿಲು ಅಬವ್ $105 ಪರ್ ಬ್ಯಾರೆಲ್ಲು, ಇನ್ಫ್ಲೇಷನ್ನು 6%ಗಿಂತ ಜಾಸ್ತಿ ಇರುತ್ತೆ, ಹಾಗೂ ವೀಕ್ ಮಾನ್ಸೂನ್ ಇರುತ್ತೆ ನೆಕ್ಸ್ಟ್ ಇಯರು. ಅದರ ಪ್ರಾಬಬಿಲಿಟೀಸು ಬುಲ್ ಕೇಸು, ಬೇಸ್ ಕೇಸು ಹಾಗೂ ಬೇರೆ ಕೇಸು ಪ್ರಾಬಬಿಲಿಟಿ ಬುಲ್ಲಲ್ಲಿ 10% ಚಾನ್ಸಸ್ ಮಾತ್ರ ಇದೆ. ಬೇಸ್ ಕೇಸು 55% ಚಾನ್ಸು ಇದೇ ಆಗೋದು, ಹಾಗೂ ಬೇರ್ ಕೇಸು 35% ಚಾನ್ಸು ಈ ಪರ್ಟಿಕ್ಯುಲರ್ ರಿಸರ್ಚ್ ಪ್ರಕಾರ. ನಿಫ್ಟಿ ಇಂಡೆಕ್ಸ್ ಟಾರ್ಗೆಟು ಮಾರ್ಚ್ 2025ಗೆ 28,575 ಬುಲ್ ಕೇಸಲ್ಲಿ, ಬೇಸ್ ಕೇಸಲ್ಲಿ 25,977, ಬೇರ್ ಕೇಸಲ್ಲಿ 23,379. ಟಾರ್ಗೆಟ್ ಪಿ ರೇಷಿಯೋ ಬುಲ್ ಕೇಸಲ್ಲಿ 22 ಇರುತ್ತೆ, ಬೇಸ್ ಕೇಸಲ್ಲಿ 20 ಇರುತ್ತೆ, ಹಾಗೂ ಬೇರ್ ಕೇಸಲ್ಲಿ 18 ಇರುತ್ತೆ. ಅಪ್ಸೈಡ್ ಅಥವಾ ಡೌನ್ ಸೈಡ್ ಪೊಟೆನ್ಷಿಯಲು ಈ ಲೆವೆಲಿಂದ ಟಾರ್ಗೆಟಿಗೆ, ಇಲ್ಲಿಂದ ಬುಲ್ ಕೇಸದು ಟಾರ್ಗೆಟ್ ರೀಚ್ ಆಗಬೇಕಂದ್ರೆ 18% ಮೇಲೆ ಹೋಗಬೇಕು ನಿಫ್ಟಿ. ಈ ಲೆವೆಲಿಂದ ಬೇಸ್ ಕೇಸ್ ಟಾರ್ಗೆಟ್ಗೆ ಹೋಗ್ಬೇಕಂದ್ರೆ ನಿಫ್ಟಿ ಬರೀ 7% ಮೇಲೆ ಹೋಗಬೇಕು. ಬೇರ್ ಕೇಸ್ ಟಾರ್ಗೆಟ್ ರೀಚ್ ಆಗಬೇಕಂದ್ರೆ ನಿಫ್ಟಿ ಇನ್ನೊಂದು 4% ಅಪ್ರಾಕ್ಸಿಮೇಟ್ಲಿ ಬೀಳಬೇಕು. ನಿಫ್ಟಿ ಸದ್ಯಕ್ಕೆ ಆಲ್ ಟೈಮ್ ಹೈಯಿಂದ 8% ಡೌನ್ ಇದೆ, ಹಾಗೂ ನಿಫ್ಟಿ ವ್ಯಾಲ್ಯೂಯೇಷನ್ ಸದ್ಯಕ್ಕೆ 10 ಇಯರ್ ಆವರೇಜ್ ಪಿ ರೇಷಿಯೋಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಈ ರಿಪೋರ್ಟ್ ಪ್ರಕಾರ ಬೇಸ್ ಕೇಸ್ ಸಿನಾರಿಯೋ 55% ಪ್ರಾಬಿಲಿಟಿ ಇದೆ. ಅಂದರೆ ನಿಫ್ಟಿ ಟಾರ್ಗೆಟು 25,977 ಇರ್ಬೋದು ಆ್ಯಸ್ ಆನ್ ಮಾರ್ಚ್ 2025. ಇವತ್ತಿನ ಲೆವೆಲು ನಿಫ್ಟಿದು 24,275. ಸೊ ಬೇಸ್ ಕೇಸು ಇಲ್ಲಿಂದ ಬರಬೇಕಂದ್ರೆ 7% ಮಾತ್ರ ರ್ಯಾಲಿ ಆಗಬೇಕು ನಿಫ್ಟಿ ಇನ್ನೊಂದು ಅಪ್ರಾಕ್ಸಿಮೇಟ್ಲಿ 4 ಮಂತ್ಸಲ್ಲಿ. ಸೊ ಮೋಸ್ಟ್ ಪ್ರಾಬ್ಲಿ ನಿಫ್ಟಿದು ರೇಂಜ್ ಯಾವ ಥರ ಇರ್ಬೋದು ಅಂದರೆ ನೆಕ್ಸ್ಟ್ ಫ್ಯೂ ಮಂತ್ಸಿಗೆ 23,000 to 26,000 ಅದರ ಮಧ್ಯದಲ್ಲೇ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರ್ಬೋದು. ಹಾಗೂ ಹೊಸ ಲೈಫ್ ಟೈಮ್ ಹೈ ಟಚ್ ಆಗೋದು ಅಂದರೆ 26,000ಗಿಂತ ಜಾಸ್ತಿ ಹೋಗೋದು ಅದು ಸ್ವಲ್ಪ ಕಷ್ಟ ಇರ್ಬೋದು ನೆಕ್ಸ್ಟ್ ಫ್ಯೂ ಮಂತ್ಸಿಗೆ. ಡಲ್ ಮಾರ್ಕೆಟ್ ಅಥವಾ ಸ್ಟ್ಯಾಗ್ನೆಂಟ್ ಆಗಿ ಮಾರ್ಕೆಟ್ ಇದ್ದರೆ ಆವಾಗ SIP ಮತ್ತು SEP ಇನ್ವೆಸ್ಟರ್ಸ್ಗೆ ಅದು ಒಳ್ಳೆಯದೇ. ಯಾಕಂದರೆ ಸಿಮಿಲರ್ ಪ್ರೈಸಲ್ಲೇ ಅವರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಕೆಲವು ತಿಂಗಳಿಗೆ, ಹಾಗೂ ಕಾಸ್ಟ್ ಆಫ್ ಪರ್ಚೇಸ್ ಏನೋ ಜಾಸ್ತಿ ಆಗಲ್ಲ, ಯಾಕಂದರೆ ಆ ಒಂದು ರೇಟಲ್ಲೇ ಪರ್ಚೇಸ್ ಮಾಡ್ತಾ ಇರ್ಬೋದು. ಹಾಗೂ ಇದರಿಂದ ಫ್ಯೂಚರಲ್ಲಿ ಅವ್ರಿಗೆ ಬೆನಿಫಿಟ್ ಆಗ್ಬೋದು. ಹಾಗೂ ಇದು ಆಲ್ಮೋಸ್ಟ್ ನಿಫ್ಟಿ ಒಂಥರ ಬ್ರೇಕ್ ತಗೊಂಡಾಗಾಯಿತು. ಯಾಕಂದರೆ ನಿಫ್ಟಿ ಲಾಸ್ಟ್ 1 ಇಯರಲ್ಲಿ ತುಂಬ ಒಳ್ಳೆ ರ್ಯಾಲಿ ಆಗಿತ್ತು. 23% ಈಗಲೂ ಅಪ್ ಇದೆ ಇನ್ ಸ್ಪೈಟ್ ಆಫ್ ದಿ ಮಾರ್ಕೆಟ್ ಫಾಲ್ ರೀಸೆಂಟ್ಲಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಅದರಿಂದ ಸ್ವಲ್ಪ ಕನ್ಸಾಲಿಡೇಷನ್ ಆಟೋಮೆಟಿಕ್ ಆಗ್ತಾ ಇದೆ. ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂದರೆ ಆವ್ರೇಜ್ ಡೈಲಿ ಟರ್ನ್ ಓವರ್ ಕ್ಯಾಶ್ ಮಾರ್ಕೆಟಲ್ಲಿ ನವಂಬರಲ್ಲಿ ಲೋಯೆಸ್ಟ್ ಲೆವೆಲಿಗೆ ಬಂದಿದೆ ಲಾಸ್ಟ್ 1 ಇಯರಲ್ಲಿ. ಹಾಗೂ ಫ್ಯೂಚರ್ಸ್ ಆಪ್ಷನ್ಸ್ ಟ್ರೇಡಿಂಗು 7 ಮಂತ್ ಲೋಗೆ ಬಂದಿದೆ, ಯಾಕಂದರೆ ಮಾರ್ಕೆಟು ಲಾಸ್ಟ್ 1 ಮಂತ್ ಸ್ವಲ್ಪ ಡಲ್ ಆಗಿದೆ. ಸೆಬಿ ಮಾರ್ಜಿನ್ ರಿಕ್ವೈರ್ಮೆಂಟ್ಸು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ F&Oಗೆ, ಅದರಿಂದ ಕಾಸ್ಟ್ ಆಫ್ F&O ಟ್ರೇಡಿಂಗ್ ಜಾಸ್ತಿ ಆಗುತ್ತೆ. ಇನ್ವೆಸ್ಟರ್ಸ್ ಅದು ಅಷ್ಟು ಅಟ್ರಾಕ್ಟಿವ್ ಇಲ್ಲ ಅಂತ ಕಾಣಿಸ್ತಾ ಇರ್ತದೆ. ಅಫ್ಕೋರ್ಸ್ ಇನ್ವೆಸ್ಟರ್ಸ್ ಅದರಲ್ಲಿ ಲಾಸು ಮಾಡ್ತಿರ್ತಾರೆ, ಅದೇ ಸುಮಾರು ಜನ ಥ್ರಿಲ್ಲಿಗೋಸ್ಕರ ಮಾಡ್ತಾ ಇರ್ತಾರೆ. ಲಾಸ್ಟಿಗೆ ಥ್ರಿಲ್ಲು ಇರೋದಿಲ್ಲ, ದುಡ್ಡು ಇರೋದಿಲ್ಲ. ಇಂಡೆಕ್ಸ್ ಆಪ್ಷನ್ಸ್ ವಾಲ್ಯೂಮು ಕಮ್ಮಿ ಆಗಿದೆ ಅಂತ ಡೇಟಾ ಹೇಳ್ತಾ ಇದೆ, ಯಾಕಂದರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸು ಗೌರ್ಮೆಂಟು ರೀಸೆಂಟಾಗಿ ಜಾಸ್ತಿ ಮಾಡಿದರು. ಎಕ್ಸ್ಪರ್ಟ್ಸಿಗೆ ಏನು ಅನ್ಸುತ್ತೆ ಅಂದರೆ ರೀಸೆಂಟಾಗಿ ಸ್ಟಾಕ್ ಎಕ್ಸ್ಚೇಂಜಸ್ಸು ಲಾಟ್ ಸೈಜನ್ನು ಇನ್ಕ್ರೀಸ್ ಮಾಡಿದ್ದಾರೆ, ಅದರಿಂದನೂ ರಿಟೇಲ್ ಇನ್ವೆಸ್ಟರ್ಸ್ಗೆ F&O ಟ್ರೇಡಿಂಗ್ ಮಾಡೋದು ಕಷ್ಟ ಆಗ್ತಾ ಇದೆ. ಅದೇ ಸೆಬಿದು ಉದ್ದೇಶ ಇತ್ತು, ಡಿಸ್ಕರೇಜ್ ಮಾಡಬೇಕು ಸ್ಪೆಕ್ಯುಲೇಷನನ್ನು, ಅನ್ನೆಸೆಸರಿ ರಿಟೇಲ್ ಟ್ರೇಡರ್ಸು F&O ಮಾಡಿ ಲಾಸ್ ಮಾಡ್ಕೋಬಾರ್ದು ಅಂತ ಅವ್ರ ಉದ್ದೇಶ.
ಇಲ್ಲಿವರೆಗೆ ಒಂದು ಲೆವೆಲಿಗೆ ಸಕ್ಸಸ್ ಪಡೆದಿದ್ದಾರೆ ಅಂತ ಕಾಣಿಸುತ್ತೆ. ಇನ್ನೂ ಕೆಲವು ತಿಂಗಳಲ್ಲಿ ಯಾವ ಥರ ಈ ಪರ್ಟಿಕ್ಯುಲರ್ ವಾಲ್ಯೂಮ್ಸು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಇನ್ನೂ ಒಂದು 10-12 ತಿಂಗಳು ಸಪೋಸ್ ಮಾರ್ಕೆಟು ಡಲ್ ಆಗಿದ್ದರೆ, ಸ್ಟ್ಯಾಗ್ನೆಂಟ್ ಆಗಿದ್ದರೆ, ಆವಾಗ ನೀವು ಕಂಫರ್ಟಬಲ್ ಆಗಿರ್ತೀರಾ. ಕಂಫರ್ಟಬಲ್ ಇರ್ತೀರಿ ಅಂದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮಸ್ಕಾರ.